ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಎಲ್ಲ ಕಾರ್ಯಕರ್ತರಿಗೆ, ಇಂಡಿಯಾ ಒಕ್ಕೂಟದ ನಾಯಕರುಗಳಿಗೆ ಅಭಿನಂದಿಸ್ತೇನೆ. ಅವರೆಲ್ಲರದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ಸ್ಥಾನಮಾನವನ್ನ ಒಪ್ಪಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಐಸಿಸಿ ನಮ್ಮ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿ ಅವರು ಕೂಡ ಒತ್ತಡವನ್ನು ಮಾಡಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ತೆಗೆದುಕೊಂಡಂತ ದಿಟ್ಟ ಹೋರಾಟ ಇವತ್ತು ಅತಿ ಹೆಚ್ಚು ಸೀಟು 200 ಒಟ್ಟಾಗಿ ಸೇರಿ 240ಕ್ಕೂ ಹೆಚ್ಚು ಸೀಟು ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಬಂದಿದೆ. ಎಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಅನ್ನ ಹಾಕ್ತಾ ಇದ್ದಾರೆ. ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಯಾರು ಹೇಳಿದ್ರಿ? ಎಲ್ಲ ಕೆಎಂಎಫ್ ಅಂತಂದ್ರೆ ರೈತರ ಒಕ್ಕೂಟ. ಕೆಎಂಎಫ್ ಅಧ್ಯಕ್ಷರಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. ಕೆಎಂಎಫ್ ಉಳಿಬೇಕು. ಕೆಎಂಎಫ್ ಅಂದ್ರೆ ರೈತರ ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬರ್ಲಿ, ಎಲ್ಲ ರೈತನ ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ, ಸಾಕಾಗದೆ 10, 20. ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನನಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳು ಇತ್ತಂತೆ, ಈಗ 2 ತೀರ್ಸ್ಕೊಂಡಿದ್ದಾರಂತೆ. ಯಾರು ತಡ್ಕೊಳಕ್ ಆಗ್ತಾ ಇಲ್ಲ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚು ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟ್ ಅದನ್ನ ತಂದು ನೋಡ್ಲಿ. ಫಸ್ಟ್ ರೈತರು ಬದುಕಿಸುವಂತ ಕೆಲಸ ಮಾಡ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.